ಹಾಯ್ ಡಿಯರ್ಸ್, ಇವತ್ತು ಒಂದು ಪೂರಿ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದುವರೆಗೂ ನೀವು ತಿಂದಲೇ ಇರುವಂಥ ಒಂದು ರುಚಿಯಾಗಿರುವಂಥ ಪೂರಿ. ಈ ಪೂರಿ ಮಾಡೋದಕ್ಕೆ ನಿಮಗೆ ಗೋಧಿ ಹಿಟ್ಟು ಬೇಕಿಲ್ಲ, ರವೆ ಬೇಕಿಲ್ಲ, ಮೈದಾ ಹಿಟ್ಟು ಬೇಕಿಲ್ಲ. ಇದು ಯಾವುದೇ ಹಿಟ್ಟನ್ನು ಬಳಸದೆ ರುಚಿಯಾಗಿರುವಂಥ ಪ್ರತಿಯೊಂದು ಪೂರಿನೂ ಉಬ್ಬಿ ಬರೋ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಈ ಪೂರಿ ನಾವು ಮಾಡ್ತಿರೋದು ಅಕ್ಕಿಯಿಂದ ಪೂರಿ ಮಾಡೋದಕ್ಕೆ ಮೊದಲನೇದಾಗಿ ಅಕ್ಕಿನ ನೆನೆಸಿ ಇಟ್ಕೋಬೇಕು. 1 ಕಪ್ಪಷ್ಟು ಅಕ್ಕಿನ ಸುಮಾರು 3 ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ರುಬ್ಕೊಳ್ಳೋವಂಥ ಟೈಮಲ್ಲಿ ಇದ್ರ ಜೊತೆಗೆ 1 ಮುಷ್ಟಿಯಷ್ಟು ಹಸಿ ಕಾಯಿ ತುರಿ, 1 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದೆಲ್ಲ ಹಾಕಿರೋದ್ರಿಂದನೇ ಬೇರೆ ಎಲ್ಲ ಪೂರಿಗಿಂತಲೂ ಈ ಅಕ್ಕಿಯ ಪೂರಿ ರುಚಿ ಚೆನ್ನಾಗಿರುತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾಗಿದೆ. ಇದನ್ನು ಒಂದು ಬಾಣಲಿನಲ್ಲಿ ಹಾಕೋಣ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ರೊಟ್ಟಿಗೆ ನಾವೇನು ಮಾಡಿಸಿರ್ತೀವಲ್ಲ ಅಕ್ಕಿ ಹಿಟ್ಟು, ಆ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕೋಣ. ಸೊ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡ್ತಾನೆ ಬೇಯಿಸ್ಕೋಬೇಕು. ಅಕ್ಕಿ ಹಿಟ್ಟಾಗಿರೋದ್ರಿಂದ ತಳ ಹಿಡಿಯುತ್ತೆ. ಹೀಗೆ ತಿರುಗಿಸ್ತಾ ಬೇಯಿಸ್ಕೊಂಡಾಗ ಯಾವುದೇ ಕಾರಣಕ್ಕೂ ಗಂಟಾಗಲ್ಲ, ಹಾಗೆ ತಳನೂ ಹಿಡಿಯಲ್ಲ. ಇದು ಚೆನ್ನಾಗಿ ಬೆಂದಿದೆ ಅಂದರೆ, ಇದು ಬಾಣಲಿ ಬಿಟ್ಟು ಬರ್ತಿದೆ ಅಂದರೆ ಇದಾಗಿದೆ ಅಂತ ಅರ್ಥ. ಇಷ್ಟಾದ್ಮೇಲೆ ನಂತರ ಒಂದು ತಟ್ಟೆನಲ್ಲಿ ಹಾಕಿದನ್ನು ಆರಕ್ಕೆ ಬಿಟ್ಬೇಡ. ಸ್ವಲ್ಪ ಇದು ಬಿಸಿ ಕಮ್ಮಿ ಆದಮೇಲೆ ಮತ್ತೆ ನಾವು ಇದರಿಂದ ಪೂರಿ ಮಾಡ್ಕೋಬೋದು. ಇದನ್ನು ಹರಡುವಾಗ ಸ್ವಲ್ಪ ಒಂಚೂರು ಎಣ್ಣೆ ಹಾಕಿ ಇದನ್ನು ಬಿಟ್ಟಿದ್ದೀನಿ. ನಮಗೆ ಮುಟ್ಟೋಷ್ಟು ಬಿಸಿ ಇರಬೇಕು, ಅಲ್ಲಿವರೆಗೂ ಇದನ್ನು ಬಿಟ್ಬೇಡ. ನಂತರ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಬೇರೆ ಎಲ್ಲ ಪೂರಿ ನಿಮಗೆ ಸಪ್ಪೆ ಅನಿಸುತ್ತೆ, ಅದರಲ್ಲಿ ಇದರಲ್ಲಿ ಈರುಳ್ಳಿ, ಜೀರಿಗೆ ಇದೆಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಬೇಕಂದರೆ ಇದಕ್ಕೆ ಖಾರಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನೋಡಿ, ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡ ನಂತರ ಇದನ್ನು ಲಟ್ಸೋದಕ್ಕೆ ಬೇಕಾದ್ರೆ ನೀವು ಲಟ್ಟಣಿಗೆಯಿಂದನೂ ಲಟ್ಸ್ಬೋದು. ಇನ್ನು ಈಸಿ ಮೆಥಡ್ ಅಂದರೆ ಒಂದು ಬಟರ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರ ಮೇಲ್ಗಡೆ ಈ ಉಂಡೆ ಇಟ್ಟು ಅದರ ಮೇಲ್ಗಡೆ ಮತ್ತೊಂದು ಶೀಟ್ನ ಮುಚ್ಚಿಟ್ಬಿಟ್ಟು ಪ್ಲೇಟಲ್ಲಿ ಹಿಂಗೆ ಪ್ರೆಸ್ ಮಾಡೋದು ಸಾಕು. ಈಸಿಯಾಗಿ ನೀವು ಪೂರಿ ಮಾಡ್ಕೋಬೋದು. ಕರೆಕ್ಟ್ ರೌಂಡ್ ಶೇಪ್ ಬರಬೇಕು ಅಂತಂದರೆ ಯಾವುದಾದ್ರೂ ಒಂದು ಬಾಕ್ಸ್ನ ಕ್ಯಾಪಿಂದ ಈ ರೀತಿ ಕಟ್ ಮಾಡ್ಕೋಬೋದು. ಎಲ್ಲನೂ ಒಂದ್ಸತಿ ಈ ರೀತಿ ಪೂರಿ ರೆಡಿ ಮಾಡಿ ಇಟ್ಕೊಂಡ ನಂತರ ಎಣ್ಣೆ ಕಾಯಿಸ್ಕೊಂಡು ಹದವಾಗಿ ಎಣ್ಣೆ ಬಿಸಿ ಮಾಡ್ಕೊಂಡ ನಂತರ ಇದರಲ್ಲಿ ಪೂರಿ ಕರಿತಾ ಹೋಗ್ಬೋದು. ಪ್ರತಿಯೊಂದು ಪೂರಿನೂ ಚೆನ್ನಾಗಿ ಉಬ್ಬಿ ಬರುತ್ತೆ, ಯಾವುದೇ ಕಾರಣಕ್ಕೂ ಎಣ್ಣೆ ಇರಲ್ಲ, ಹಾಗೆ ಫ್ಲ್ಯಾಟ್ ಆಗಲ್ಲ. ನೀವು ಬೇರೆ ಪೂರಿ ಎಲ್ಲ ಮಾಡಿದ್ಮೇಲೆ ಇದೇ ಪೂರಿ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ. ಯಾಕಂದರೆ ಅಷ್ಟು ರುಚಿಯಾಗೂ ಇರುತ್ತೆ, ಮೇಲಿಂದ ಕ್ರಿಸ್ಪಿ ಇರುತ್ತೆ, ಒಳಗಿಂದ ಸಾಫ್ಟಾಗಿರುತ್ತೆ. ಹಾಗೆ ಇದಕ್ಕೆ ಕಾಂಬಿನೇಷನ್ ಅಂತೂ ಎಲ್ಲ ರೀತಿ ಚಟ್ನಿ, ಹಾಗೆ ಗ್ರೇವಿ, ಮಸಾಲ ಸಾಂಬಾರು ಇರ್ಬೋದು, ಹಾಗೆ ಏನು ಇದ್ಕಿದ್ಬೇಳೆ ಸಾಂಬಾರು, ಇದ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಬೇರೆ ಎಲ್ಲ ಪೂರಿಗಿಂತಲೂ ಅಕ್ಕಿ ಹಿಟ್ಟಿಂದ ಮಾಡಿರೋಂಥ ಪೂರಿನೇ ತುಂಬ ಇಷ್ಟ ಆಗುತ್ತೆ. 1 ಕಪ್ ಅಕ್ಕಿ ಹಿಟ್ಟಲ್ಲಿ ಅಥವಾ 1 ಕಪ್ ಅಕ್ಕಿಯಿಂದ ಸುಮಾರು ಪೂರಿ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲನೂ ಉಬ್ಬಿ ಬಂದಿದೆ ಅಂತ. ಹಾಗೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದ್ದು, ಮೇಲ್ಗಡೆಯಿಂದ ಕ್ರಿಸ್ಪಿ ಇದೆ, ಒಳಗಡೆಯಿಂದ ಸಾಫ್ಟ್ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿವತ್ತು ಹಿದ್ಕಿದ್ಬೇಳೆ ಹಾಕಿ ಮಟನ್ ಹಾಕಿ ಮಾಡಿರೋಂಥ ಸಾಂಬಾರು ಜೊತೆಗೆ ಸರ್ವ್ ಮಾಡಿದ್ದೆ. ತುಂಬ ರುಚಿಯಾಗಿತ್ತು. ಸೊ ನೀವು ಇದೇ ರೀತಿ ಒಂದ್ಸತಿ ರೆಸಿಪಿ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.